ಹಲೋ ಫ್ರೆಂಡ್ಸ್, ಇಂಡಿಯನ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾವಾಗಿದ್ದ ಪ್ರಶಾಂತ್ ನೀಲ್ ಅವರು ಹಾಗೂ ಪ್ರಭಾಸ್ ಅವರ ಕಾಂಬಿನೇಷನ್ನ ಸಲಾರ್ ಸಿನಿಮಾವು ರಿಲೀಸ್ ಆಯಿತು. ಇನ್ನು ಕನ್ನಡದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾವಾಗಿದ್ದ ದರ್ಶನ್ ಅವರು ಹಾಗೂ ತರುಣ್ ಸುಧೀರ್ ಅವರ ಕಾಂಬಿನೇಷನ್ನ ಕಾಟೇರ ಸಿನಿಮಾವು ಕೂಡ ರಿಲೀಸ್ ಆಯಿತು. ಈ ಎರಡೂ ಸಿನಿಮಾಗಳನ್ನು ನೋಡಿದಂತಹ ಆಡಿಯನ್ಸ್ಗಳು ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಒಪಿನಿಯನ್ ಅನ್ನು ತಿಳಿಸಿದ್ರು. ಹೌದು ಫ್ರೆಂಡ್ಸ್, ಪ್ರಭಾಸ್ ಅವರ ಸಲಾರ್ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ರಿಲೀಸ್ ಆಗಿದ್ರೆ, ದರ್ಶನ್ ಅವರ ಕಾಟೇರ ಸಿನಿಮಾ ಕೇವಲ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಮಾತ್ರ ರಿಲೀಸ್ ಆಗಿತ್ತು. ಹೀಗಿದ್ರೂ ಕೂಡ ಈ ಎರಡೂ ಸಿನಿಮಾಗಳ ಮಧ್ಯ ಕರ್ನಾಟಕದಲ್ಲಿ ಜಿದ್ದಾಜಿದ್ದಿ ನಡೆದಿತ್ತು. ಆದರೆ ದರ್ಶನ್ ಅವರ ಕನ್ನಡದ ಕಾಟೇರ ಸಿನಿಮಾ ಪ್ರಭಾಸ್ ಅವರ ಪ್ಯಾನ್ ಇಂಡಿಯಾ ಸಿನಿಮಾ ಇಂಡಿಯನ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗೆ ಕರ್ನಾಟಕದಲ್ಲಿ ಟಕ್ಕರ್ ಕೊಡೋ ಮೂಲಕ ಈ ಬಾರಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಹೌದು ಫ್ರೆಂಡ್ಸ್, ಕಾಟೇರ ಸಿನಿಮಾ ರಿಲೀಸ್ಗೂ ಮೊದಲೇ ಸಿನಿಮಾದ ರಿಲೀಸ್ ಡೇಟ್ನ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದ್ವು. ದರ್ಶನ್ ಅವರ ಹೇಳಿಕೆಯನ್ನು ಇಟ್ಕೊಂಡು ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಕೂಡ ಮಾಡಿದ್ರು. ಪ್ರಭಾಸ್ ಅವರ ಸಲಾರ್ ಸಿನಿಮಾ ಡಿಸೆಂಬರ್ 22ಕ್ಕೆ ರಿಲೀಸ್ ಆಗ್ತಾ ಇದ್ರೆ, ದರ್ಶನ್ ಅವರ ಕಾಟೇರ ಸಿನಿಮಾವನ್ನ ಡಿಸೆಂಬರ್ 29ಕ್ಕೆ ರಿಲೀಸ್ ಮಾಡ್ತೀವಿ ಅಂತ ಕಾಟೇರ ಚಿತ್ರತಂಡವು ಸಡನ್ ಆಗಿ ಅನೌನ್ಸ್ ಮಾಡಿದ್ರು. ದರ್ಶನ್ ಅವರ ಕಾಟೇರ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗ್ತಿದ್ದ ಹಾಗೆ ಒಂದು ಕಡೆ ದರ್ಶನ್ ಅವರ ಅಭಿಮಾನಿಗಳು ತುಂಬಾನೇ ಖುಷಿ ಪಟ್ಟಿದ್ರು. ಆದ್ರೆ ಮತ್ತೊಂದು ಕಡೆ ಇನ್ನೂ ಕೆಲವರು ಇಂಡಿಯನ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾವಾಗಿದ್ದ ಪ್ಯಾನ್ ಇಂಡಿಯಾ ಸಿನಿಮಾವಾಗಿದ್ದ ಸಲಾರ್ ಸಿನಿಮಾದ ಮುಂದೆ ಕಾಟೇರ ಸಿನಿಮಾವನ್ನ ರಿಲೀಸ್ ಮಾಡುವ ಅವಶ್ಯಕತೆ ಇತ್ತ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯನ್ನ ಮಾಡಿದ್ರು. ಇನ್ನು ದರ್ಶನ್ ಅವರು ಬೇರೆ ಭಾಷೆಯ ಸಿನಿಮಾಗಳು ಬರುತ್ತವೆ ಅಂತ ನಾವು ಎದುರುಕೊಂಡು ಕೂರೋದಕ್ಕೆ ಆಗೋದಿಲ್ಲ, ನಮ್ಮ ನೆಲದಲ್ಲಿ ನಮ್ಮ ಭಾಷೆಯಲ್ಲಿ ನಮ್ಮ ಕನ್ನಡ ಸಿನಿಮಾವನ್ನ ರಿಲೀಸ್ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು. ದರ್ಶನ್ ಅವರ ಈ ಒಂದು ಹೇಳಿಕೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಟ್ರೋಲ್ ಕೂಡ ಮಾಡಿದ್ರು. ಸಲಾರ್ ಸಿನಿಮಾದ ಮುಂದೆ ಕಾಟೇರ ಸಿನಿಮಾವನ್ನ ರಿಲೀಸ್ ಮಾಡಿದ್ರೆ ಕಾಟೇರ ಸಿನಿಮಾ ಸೋಲುತ್ತೆ, ಕಾಟೇರ ಸಿನಿಮಾಗೆ ಥಿಯೇಟರ್ಗಳೇ ಸಿಗೋದಿಲ್ಲ ಅಂತ ಸಾಕಷ್ಟು ಜನ ಟ್ರೋಲ್ ಕೂಡ ಮಾಡಿದ್ರು. ಆದರೆ ಪ್ರಭಾಸ್ ಅವರ ಸಲಾರ್ ಸಿನಿಮಾ ರಿಲೀಸ್ ಆದಮೇಲೆ ಕನ್ನಡದ ಆಡಿಯನ್ಸ್ಗಳಿಂದ ಮಿಕ್ಸ್ಡ್ ಒಪಿನಿಯನ್ ಅನ್ನ ಪಡೆದುಕೊಳ್ತು. ಕೆಲವರು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರೆ, ಇನ್ನು ಕೆಲವರು ಉಗ್ರಂ ಸಿನಿಮಾದ ರೀಮೇಕ್ ಉಗ್ರಂ 2.0 ಅಂತ ಎಲ್ಲ ಹೇಳಿದ್ರು. ಪ್ರಭಾಸ್ ಅವರ ಸಲಾರ್ ಸಿನಿಮಾ ಕರ್ನಾಟಕದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಓಪನಿಂಗ್ ಅನ್ನ ಪಡೆದುಕೊಂಡು ಆಡಿಯನ್ಸ್ಗಳಿಂದ ಒಳ್ಳೆಯ ರೆಸ್ಪಾನ್ಸ್ ಅನ್ನ ಪಡೆದುಕೊಳ್ತಾ ಇತ್ತು. ಆದರೆ ಡಿಸೆಂಬರ್ 29ಕ್ಕೆ ದರ್ಶನ್ ಅವರ ಕಾಟೇರ ಸಿನಿಮಾ ರಿಲೀಸ್ ಆಯಿತು. ತುಂಬಾ ದೊಡ್ಡ ಮಟ್ಟದಲ್ಲೇ ರಿಲೀಸ್ ಆಯಿತು, ಒಳ್ಳೆಯ ಓಪನಿಂಗ್ ಅನ್ನ ಪಡೆದುಕೊಳ್ತು. ಬಹುತೇಕ ಎಲ್ಲ ಥಿಯೇಟರ್ಗಳಲ್ಲೂ ಕೂಡ ಕಾಟೇರ ಸಿನಿಮಾ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತು. ಮೊದಲ ದಿನವೇ ಕಾಟೇರ ಸಿನಿಮಾವನ್ನ ನೋಡಿದಂತಹ ಸಾಕಷ್ಟು ಜನ ಆಡಿಯನ್ಸ್ಗಳು ಈ ಒಂದು ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಅಂತ ಹೇಳಿದ್ರು. ನೋಡ್ತಿದ್ದಾಗೆ ಕಾಟೇರ ಸಿನಿಮಾದ ಥಿಯೇಟರ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಯ್ತು. ಕೇವಲ ಒಂದೇ ವಾರದಲ್ಲಿ ಕಾಟೇರ ಸಿನಿಮಾ 100 ಕೋಟಿ ಕ್ಲಬ್ ಸೇರುವ ಮೂಲಕ ಹಳೆಯ ರೆಕಾರ್ಡ್ ಗಳನ್ನ ಬ್ರೇಕ್ ಮಾಡಿ ಬಾಕ್ಸ್ ಆಫೀಸ್ ನಲ್ಲಿ ಹೊಸ ದಾಖಲೆಯನ್ನೇ ಬರಿತು. ಇನ್ನು ಈಗ ಕಾಟೇರ ಸಿನಿಮಾ ರಿಲೀಸ್ ಆಗಿ 2 ವಾರಗಳು ಕಂಪ್ಲೀಟ್ ಆಗ್ತಾ ಇವೆ. ಹೀಗಿದ್ರೂ ಕೂಡ ಬಹುತೇಕ ಎಲ್ಲಾ ಥಿಯೇಟರ್ಗಳಲ್ಲೂ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ. ಸಾಕಷ್ಟು ಜನ ಫ್ಯಾಮಿಲಿ ಆಡಿಯನ್ಸ್ಗಳು ಕಾಟೇರ ಸಿನಿಮಾವನ್ನ ನೋಡ್ತಾ ಇದ್ದಾರೆ. ಸಿನಿಮಾದ ಕಂಟೆಂಟ್ ಚೆನ್ನಾಗಿದ್ರೆ ಬೇರೆ ಭಾಷೆ ಯಾವ ಸಿನಿಮಾ ಬಂದ್ರೂ ಕೂಡ ಕನ್ನಡ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅಂತ ಕಾಟೇರ ಸಿನಿಮಾ ತೋರಿಸಿಕೊಟ್ಟಿದೆ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.